ಇದು ಬಸವನಗೌಡ ಪಾಟೀಲ್ ಯತ್ನಾಳ್ ಅವ್ರದ್ದು ರಾಜಕೀಯ ಸ್ಟೇಟ್ಮೆಂಟ್ಗಳು. ವಾಗ್ದೇವಿಗೆ ಹೋಗಿಲ್ಲ, ಅಲ್ಲೂ ಬೈತಾ ಇದ್ದಾರೆ. ಅಲ್ಲಿ ನಾಮ ಹಾಕಿಸ್ಕೊಂಡ್ರು, ಅಲ್ಲೂ ಬೈತಾ ಇದ್ದಾರೆ. ಒಂದು ವೇಳೆ ಏನೋ ನಾನ್ ವೆಜ್ ತಿಂದು ವಾಗ್ದೇವಿಗೆ ಹೋಗಿದ್ರೆ ಅಲ್ಲೂ ಮತ್ತೆ ಟೀಕೆ ಟಿಪ್ಪಣಿಗೆ ಕಾರಣ ಆಗ್ತಾ ಇದೆ. ಇರಲಿ, ಅದೆಲ್ಲ ಪೊಲಿಟಿಕಲ್ ಸ್ಟೇಟ್ಮೆಂಟ್ಸ್ಗಳು, ಅದರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಡುವಂಥದ್ದು. ಆದರೆ ಮುಡಾ ಹಗರಣದಲ್ಲಿ ಸಿದ್ದುಗೆ ಹೊಸ ಸಂಕಟ ಶುರುವಾಗಿದೆ ಅಂತ. ಏನದು? ಲೋಕಾಯುಕ್ತದಿಂದ ಸಿದ್ದರಾಮಯ್ಯ ವಿಚಾರಣೆ ಆಯಿತು 2 ಗಂಟೆ. ಇದೀಗ ಸಿದ್ದರಾಮಯ್ಯ ವಿಚಾರಣೆ ನಡೆಸಿದ್ರು. ಇಡಿ ಸಿದ್ಧತೆ ಮಾಡ್ಕೋತಾ ಇದೆಯಾ? ಮಾಡತ್ತೆ. ಮುಡಾ ಕೇಸ್ನಲ್ಲಿ ಈಗಾಗಲೇ ಹಲವೆಡೆ ದಾಳಿ ಮಾಡಿದೆ ಇಡಿ. ಶೀಘ್ರವೇ ಆರೋಪಿಗಳ ವಿಚಾರಣೆ ಸಾಧ್ಯತೆ ಕೂಡ ಇದೆ. ಸಿಎಂ ಪತ್ನಿ ಪಾರ್ವತಿಯವರಿಗೂ ಇಡಿ ಬುಲಾವ್ ಕೊಡುತ್ತಾ? ಮುಡಾ ಹಗರಣದಲ್ಲಿ ಸಿದ್ದರಾಮಯ್ಯ ಏವನ್ನಿದ್ದಾರೆ. ಏವನ್ ಆರೋಪಿ ಆಗಿರೋದ್ರಿಂದ ಸಿದ್ದರಾಮಯ್ಯ ವಿಚಾರಣೆ ನಡೆಯಬಹುದು. ಈಗಾಗಲೇ ಇಡಿಯಿಂದ ಕೆಲ ಆರೋಪಿಗಳ ವಿಚಾರಣೆ ಕೂಡ ನಡೆದಿದೆ. ಅದು ಇಂಡೈರೆಕ್ಟಾಗಿ ನಿಮ್ಮನ್ನು ಕೂಡ ವಿಚಾರಣೆ ಮಾಡ್ತೀವಿ ಅನ್ನೋಂಥ ಮುನ್ಸೂಚನೆ. ವಿಚಾರಣೆ ವೇಳೆ ಸಿಎಂ ಪಾತ್ರದ ಬಗ್ಗೆ ಮಾಹಿತಿ ಸಂಗ್ರಹವಾಗಬಹುದು. ಲೋಕಾಯುಕ್ತಕ್ಕಿಂತ ಸ್ಟ್ರಾಂಗ್ ಆಗಿರಲಿವೆ ಇಡಿ ಪ್ರಶ್ನೆ, 2 ಮಾತಿಲ್ಲ. ಹೌದು, ಈಗ ನೀವು ನಮ್ಮ ಹತ್ರ ಕೇಳ್ಬೋದು, ಏನಾಗ್ಬೋದು ಸರ್ ಇಡಿ ವಿಚಾರಣೆ ಕರೆದ್ರೆ ಅಂತೇಳಿ. ಸಿದ್ದರಾಮಯ್ಯ ಹೋಗ್ತಾರೆ ಇಡಿ ವಿಚಾರಣೆ ಕೂಡ. ಪ್ರಶ್ನೆ ಏನು ಮತ್ತೆ? ಇಡಿ ಅರೆಸ್ಟ್ ಮಾಡತ್ತಾ? ಇಡಿ ವಿಚಾರಣೆ ಕರೆದ್ರೆ ಏನಾಗೋದಿಲ್ಲ, ಬಿಂದಾಸ್ ಆಗಿ ಸಿದ್ದರಾಮಯ್ಯ ಹೋಗಿ ಬರ್ತಾರೆ. ಅವ್ರಿಗೂ ಕಾನೂನು ಗೊತ್ತಿದೆ. ಅರೆಸ್ಟ್ ಆಗುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆಯಾ? ನನಗೆ 2 ಅನುಮಾನಗಳು ಬರ್ತಾ ಇದೆ. ಒಂದು, ಸಿದ್ದರಾಮಯ್ಯನ ವಿರುದ್ಧ ಇಡಿ ಅಥವಾ ಸಿಬಿಐಗೆ ಹೋಗ್ಬಾರ್ದು ನಿರ್ಧಾರ ಆಗುತ್ತೆ. ಒಂದು ಆ್ಯಕ್ಷನ್ ಅಂತೂ ತಗೊಳತ್ತೆ. ಆದರೆ ಆ ಆ್ಯಕ್ಷನ್ಗೆ ರಾಜ್ಯಾದ್ಯಂತ ಬೇರೆ ರೀತಿಯ ಪಕ್ಷದ ಹೊರತಾಗಿ ರಿಯಾಕ್ಷನ್ ಆಗಬಹುದಾ? ಅಂದರೆ ಕುರುಬರು ಅಹಿಂದ ಒಂದೇ ಸಲಕ್ಕೆ ಎದ್ದಿಲ್ಬಹುದಾ, ಗಲಾಟೆ ಆಗ್ಬೋದಾ ಅನ್ನೋದ್ರ ಬಗ್ಗೆ ಕೂಡ ಸ್ವಲ್ಪ ಕೂಲಾದ ಟೈಮಲ್ಲಿ ಅಟ್ಯಾಕ್ ಮಾಡೋಣ ಅನ್ನುವಂಥ ರೀತಿಯಲ್ಲಿ ವರ್ತಿಸ್ತಾ ಇದೆಯಾ ಅನ್ನುವಂಥ ಅನುಮಾನ ವೈಯಕ್ತಿಕವಾಗಿ ನನಗೆ ಕಾಡ್ತಾ ಇದೆ. ಇಲ್ಲ ಅಂತಂದರೆ ಏನಿಲ್ಲ, ವಿಚಾರಣೆಗೆ ಕರೆದ್ರೆ ಹೋಗ್ತಾರೆ ಬರ್ತಾರೆ. ಅರೆಸ್ಟ್ ಆದಾಗ ಒಂದು ರೀತಿಯಲ್ಲಿ ಒತ್ತಡ ಕ್ರಿಯೇಟ್ ಆಗುತ್ತೆ ಹೈಕಮಾಂಡ್ಗೆ. ಆಗ ಮುಖ್ಯಮಂತ್ರಿ ಚೇಂಜು ಅದೆಲ್ಲ ಬರ್ಬೋದೋ ಗೊತ್ತಿಲ್ಲ, ನೋಡೋಣ. ಇದು ಬಸವನಗೌಡ ಪಾಟೀಲ್ ಯತ್ನಾಳ್ ಅವ್ರದ್ದು ರಾಜಕೀಯ ಸ್ಟೇಟ್ಮೆಂಟ್ಗಳು. ವಾಗ್ದೇವಿಗೆ ಹೋಗಿಲ್ಲ, ಅಲ್ಲೂ ಬೈತಾ ಇದ್ದಾರೆ. ಅಲ್ಲಿ ನಾಮ ಹಾಕಿಸ್ಕೊಂಡ್ರು, ಅಲ್ಲೂ ಬೈತಾ ಇದ್ದಾರೆ. ಒಂದು ವೇಳೆ ಏನೋ ನಾನ್ ವೆಜ್ ತಿಂದು ವಾಗ್ದೇವಿಗೆ ಹೋಗಿದ್ರೆ ಅಲ್ಲೂ ಮತ್ತೆ ಟೀಕೆ ಟಿಪ್ಪಣಿಗೆ ಕಾರಣ ಆಗ್ತಾ ಇದೆ. ಇರಲಿ, ಅದೆಲ್ಲ ಪೊಲಿಟಿಕಲ್ ಸ್ಟೇಟ್ಮೆಂಟ್ಸ್ಗಳು, ಅದರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಡುವಂಥದ್ದು. ಆದರೆ ಮುಡಾ ಹಗರಣದಲ್ಲಿ ಸಿದ್ದುಗೆ ಹೊಸ ಸಂಕಟ ಶುರುವಾಗಿದೆ ಅಂತ. ಏನದು? ಲೋಕಾಯುಕ್ತದಿಂದ ಸಿದ್ದರಾಮಯ್ಯ ವಿಚಾರಣೆ ಆಯಿತು 2 ಗಂಟೆ. ಇದೀಗ ಸಿದ್ದರಾಮಯ್ಯ ವಿಚಾರಣೆ ನಡೆಸಿದ್ರು. ಇಡಿ ಸಿದ್ಧತೆ ಮಾಡ್ಕೋತಾ ಇದೆಯಾ? ಮಾಡತ್ತೆ. ಮುಡಾ ಕೇಸ್ನಲ್ಲಿ ಈಗಾಗಲೇ ಹಲವೆಡೆ ದಾಳಿ ಮಾಡಿದೆ ಇಡಿ. ಶೀಘ್ರವೇ ಆರೋಪಿಗಳ ವಿಚಾರಣೆ ಸಾಧ್ಯತೆ ಕೂಡ ಇದೆ. ಸಿಎಂ ಪತ್ನಿ ಪಾರ್ವತಿಯವರಿಗೂ ಇಡಿ ಬುಲಾವ್ ಕೊಡುತ್ತಾ? ಮುಡಾ ಹಗರಣದಲ್ಲಿ ಸಿದ್ದರಾಮಯ್ಯ ಏವನ್ನಿದ್ದಾರೆ. ಏವನ್ ಆರೋಪಿ ಆಗಿರೋದ್ರಿಂದ ಸಿದ್ದರಾಮಯ್ಯ ವಿಚಾರಣೆ ನಡೆಯಬಹುದು. ಈಗಾಗಲೇ ಇಡಿಯಿಂದ ಕೆಲ ಆರೋಪಿಗಳ ವಿಚಾರಣೆ ಕೂಡ ನಡೆದಿದೆ. ಅದು ಇಂಡೈರೆಕ್ಟಾಗಿ ನಿಮ್ಮನ್ನು ಕೂಡ ವಿಚಾರಣೆ ಮಾಡ್ತೀವಿ ಅನ್ನೋಂಥ ಮುನ್ಸೂಚನೆ. ವಿಚಾರಣೆ ವೇಳೆ ಸಿಎಂ ಪಾತ್ರದ ಬಗ್ಗೆ ಮಾಹಿತಿ ಸಂಗ್ರಹವಾಗಬಹುದು. ಲೋಕಾಯುಕ್ತಕ್ಕಿಂತ ಸ್ಟ್ರಾಂಗ್ ಆಗಿರಲಿವೆ ಇಡಿ ಪ್ರಶ್ನೆ, 2 ಮಾತಿಲ್ಲ. ಹೌದು, ಈಗ ನೀವು ನಮ್ಮ ಹತ್ರ ಕೇಳ್ಬೋದು, ಏನಾಗ್ಬೋದು ಸರ್ ಇಡಿ ವಿಚಾರಣೆ ಕರೆದ್ರೆ ಅಂತೇಳಿ. ಸಿದ್ದರಾಮಯ್ಯ ಹೋಗ್ತಾರೆ ಇಡಿ ವಿಚಾರಣೆ ಕೂಡ. ಪ್ರಶ್ನೆ ಏನು ಮತ್ತೆ? ಇಡಿ ಅರೆಸ್ಟ್ ಮಾಡತ್ತಾ? ಇಡಿ ವಿಚಾರಣೆ ಕರೆದ್ರೆ ಏನಾಗೋದಿಲ್ಲ, ಬಿಂದಾಸ್ ಆಗಿ ಸಿದ್ದರಾಮಯ್ಯ ಹೋಗಿ ಬರ್ತಾರೆ. ಅವ್ರಿಗೂ ಕಾನೂನು ಗೊತ್ತಿದೆ. ಅರೆಸ್ಟ್ ಆಗುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆಯಾ? ನನಗೆ 2 ಅನುಮಾನಗಳು ಬರ್ತಾ ಇದೆ. ಒಂದು, ಸಿದ್ದರಾಮಯ್ಯನ ವಿರುದ್ಧ ಇಡಿ ಅಥವಾ ಸಿಬಿಐಗೆ ಹೋಗ್ಬಾರ್ದು ನಿರ್ಧಾರ ಆಗುತ್ತೆ. ಒಂದು ಆ್ಯಕ್ಷನ್ ಅಂತೂ ತಗೊಳತ್ತೆ. ಆದರೆ ಆ ಆ್ಯಕ್ಷನ್ಗೆ ರಾಜ್ಯಾದ್ಯಂತ ಬೇರೆ ರೀತಿಯ ಪಕ್ಷದ ಹೊರತಾಗಿ ರಿಯಾಕ್ಷನ್ ಆಗಬಹುದಾ? ಅಂದರೆ ಕುರುಬರು ಅಹಿಂದ ಒಂದೇ ಸಲಕ್ಕೆ ಎದ್ದಿಲ್ಬಹುದಾ, ಗಲಾಟೆ ಆಗ್ಬೋದಾ ಅನ್ನೋದ್ರ ಬಗ್ಗೆ ಕೂಡ ಸ್ವಲ್ಪ ಕೂಲಾದ ಟೈಮಲ್ಲಿ ಅಟ್ಯಾಕ್ ಮಾಡೋಣ ಅನ್ನುವಂಥ ರೀತಿಯಲ್ಲಿ ವರ್ತಿಸ್ತಾ ಇದೆಯಾ ಅನ್ನುವಂಥ ಅನುಮಾನ ವೈಯಕ್ತಿಕವಾಗಿ ನನಗೆ ಕಾಡ್ತಾ ಇದೆ. ಇಲ್ಲ ಅಂತಂದರೆ ಏನಿಲ್ಲ, ವಿಚಾರಣೆಗೆ ಕರೆದ್ರೆ ಹೋಗ್ತಾರೆ ಬರ್ತಾರೆ. ಅರೆಸ್ಟ್ ಆದಾಗ ಒಂದು ರೀತಿಯಲ್ಲಿ ಒತ್ತಡ ಕ್ರಿಯೇಟ್ ಆಗುತ್ತೆ ಹೈಕಮಾಂಡ್ಗೆ. ಆಗ ಮುಖ್ಯಮಂತ್ರಿ ಚೇಂಜು ಅದೆಲ್ಲ ಬರ್ಬೋದೋ ಗೊತ್ತಿಲ್ಲ, ನೋಡೋಣ. ಇದು ಬಸವನಗೌಡ ಪಾಟೀಲ್ ಯತ್ನಾಳ್ ಅವ್ರದ್ದು ರಾಜಕೀಯ ಸ್ಟೇಟ್ಮೆಂಟ್ಗಳು. ವಾಗ್ದೇವಿಗೆ ಹೋಗಿಲ್ಲ, ಅಲ್ಲೂ ಬೈತಾ ಇದ್ದಾರೆ. ಅಲ್ಲಿ ನಾಮ ಹಾಕಿಸ್ಕೊಂಡ್ರು, ಅಲ್ಲೂ ಬೈತಾ ಇದ್ದಾರೆ. ಒಂದು ವೇಳೆ ಏನೋ ನಾನ್ ವೆಜ್ ತಿಂದು ವಾಗ್ದೇವಿಗೆ ಹೋಗಿದ್ರೆ ಅಲ್ಲೂ ಮತ್ತೆ ಟೀಕೆ ಟಿಪ್ಪಣಿಗೆ ಕಾರಣ ಆಗ್ತಾ ಇದೆ. ಇರಲಿ, ಅದೆಲ್ಲ ಪೊಲಿಟಿಕಲ್ ಸ್ಟೇಟ್ಮೆಂಟ್ಸ್ಗಳು, ಅದರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಡುವಂಥದ್ದು.
ಆದರೆ ಮುಡಾ ಹಗರಣದಲ್ಲಿ ಸಿದ್ದುಗೆ ಹೊಸ ಸಂಕಟ ಶುರುವಾಗಿದೆ ಅಂತ. ಏನದು? ಲೋಕಾಯುಕ್ತದಿಂದ ಸಿದ್ದರಾಮಯ್ಯ ವಿಚಾರಣೆ ಆಯಿತು 2 ಗಂಟೆ. ಇದೀಗ ಸಿದ್ದರಾಮಯ್ಯ ವಿಚಾರಣೆ ನಡೆಸಲು ಇಡಿ ಸಿದ್ಧತೆ ಮಾಡ್ಕೋತಾ ಇದೆಯಾ? ಮಾಡತ್ತೆ. ಮುಡಾ ಕೇಸ್ನಲ್ಲಿ ಈಗಾಗಲೇ ಹಲವೆಡೆ ದಾಳಿ ಮಾಡಿದೆ ಇಡಿ. ಶೀಘ್ರವೇ ಆರೋಪಿಗಳ ವಿಚಾರಣೆ ಸಾಧ್ಯತೆ ಕೂಡ ಇದೆ. ಸಿಎಂ ಪತ್ನಿ ಪಾರ್ವತಿಯವರಿಗೂ ಇಡಿ ಬುಲಾವ್ ಕೊಡುತ್ತಾ? ಮುಡಾ ಹಗರಣದಲ್ಲಿ ಸಿದ್ದರಾಮಯ್ಯ A1 ಇದ್ದಾರೆ. A1 ಆರೋಪಿ ಆಗಿರೋದ್ರಿಂದ ಸಿದ್ದರಾಮಯ್ಯ ವಿಚಾರಣೆ ನಡೆಯಬಹುದು. ಈಗಾಗಲೇ ಇಡಿಯಿಂದ ಕೆಲ ಆರೋಪಿಗಳ ವಿಚಾರಣೆ ಕೂಡ ನಡೆದಿದೆ. ಅದು ಇಂಡೈರೆಕ್ಟಾಗಿ ನಿಮ್ಮನ್ನು ಕೂಡ ವಿಚಾರಣೆ ಮಾಡ್ತೀವಿ ಅನ್ನೋಂಥ ಮುನ್ಸೂಚನೆ. ವಿಚಾರಣೆ ವೇಳೆ ಸಿಎಂ ಪಾತ್ರದ ಬಗ್ಗೆ ಮಾಹಿತಿ ಸಂಗ್ರಹವಾಗಬಹುದು. ಲೋಕಾಯುಕ್ತಕ್ಕಿಂತ ಸ್ಟ್ರಾಂಗ್ ಆಗಿರಲಿವೆ ಇಡಿ ಪ್ರಶ್ನೆ, 2 ಮಾತಿಲ್ಲ. ಹೌದು, ಈಗ ನೀವು ನಮ್ಮ ಹತ್ರ ಕೇಳ್ಬೋದು, ಏನಾಗ್ಬೋದು ಸರ್ ಇಡಿ ವಿಚಾರಣೆ ಕರೆದ್ರೆ ಅಂತೇಳಿ. ಸಿದ್ದರಾಮಯ್ಯ ಹೋಗ್ತಾರೆ ಇಡಿ ವಿಚಾರಣೆ ಕೂಡ. ಪ್ರಶ್ನೆ ಏನು ಮತ್ತೆ? ಇಡಿ ಅರೆಸ್ಟ್ ಮಾಡತ್ತಾ? ಇಡಿ ವಿಚಾರಣೆ ಕರೆದ್ರೆ ಏನಾಗೋದಿಲ್ಲ, ಬಿಂದಾಸ್ ಆಗಿ ಸಿದ್ದರಾಮಯ್ಯ ಹೋಗಿ ಬರ್ತಾರೆ. ಅವ್ರಿಗೂ ಕಾನೂನು ಗೊತ್ತಿದೆ. ಅರೆಸ್ಟ್ ಆಗುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆಯಾ? ನನಗೆ 2 ಅನುಮಾನಗಳು ಬರ್ತಾ ಇದೆ. ಒಂದು, ಸಿದ್ದರಾಮಯ್ಯನ ವಿರುದ್ಧ ಇಡಿ ಅಥವಾ CBIಗೆ ಹೋಗ್ಬಾರ್ದು ನಿರ್ಧಾರ ಆಗುತ್ತೆ. ಒಂದು ಆ್ಯಕ್ಷನ್ ಅಂತೂ ತಗೊಳತ್ತೆ. ಆದರೆ ಆ ಆ್ಯಕ್ಷನ್ಗೆ ರಾಜ್ಯಾದ್ಯಂತ ಬೇರೆ ರೀತಿಯ ಪಕ್ಷದ ಹೊರತಾಗಿ ರಿಯಾಕ್ಷನ್ ಆಗಬಹುದಾ? ಅಂದರೆ ಕುರುಬರು ಅಹಿಂದ ಒಂದೇ ಸಲಕ್ಕೆ ಎದ್ದಿಲ್ಬಹುದಾ, ಗಲಾಟೆ ಆಗ್ಬೋದಾ ಅನ್ನೋದ್ರ ಬಗ್ಗೆ ಕೂಡ ಸ್ವಲ್ಪ ಕೂಲಾದ ಟೈಮಲ್ಲಿ ಅಟ್ಯಾಕ್ ಮಾಡೋಣ ಅನ್ನುವಂಥ ರೀತಿಯಲ್ಲಿ ವರ್ತಿಸ್ತಾ ಇದೆಯಾ ಅನ್ನುವಂಥ ಅನುಮಾನ ವೈಯಕ್ತಿಕವಾಗಿ ನನಗೆ ಕಾಡ್ತಾ ಇದೆ. ಇಲ್ಲ ಅಂತಂದರೆ ಏನಿಲ್ಲ, ವಿಚಾರಣೆಗೆ ಕರೆದ್ರೆ ಹೋಗ್ತಾರೆ ಬರ್ತಾರೆ. ಅರೆಸ್ಟ್ ಆದಾಗ ಒಂದು ರೀತಿಯಲ್ಲಿ ಒತ್ತಡ ಕ್ರಿಯೇಟ್ ಆಗುತ್ತೆ ಹೈಕಮಾಂಡ್ಗೆ. ಆಗ ಮುಖ್ಯಮಂತ್ರಿ ಚೇಂಜು ಅದೆಲ್ಲ ಬರ್ಬೋದೋ ಗೊತ್ತಿಲ್ಲ, ನೋಡೋಣ. ಇದು ಬಸವನಗೌಡ ಪಾಟೀಲ್ ಯತ್ನಾಳ್ ಅವ್ರದ್ದು ರಾಜಕೀಯ ಸ್ಟೇಟ್ಮೆಂಟ್. ವಾಗ್ದೇವಿಗೆ ಹೋಗಿಲ್ಲ, ಅಲ್ಲೂ ಬೈತಾ ಇದ್ದಾರೆ. ಅಲ್ಲಿ ನಾಮ ಹಾಕಿಸ್ಕೊಂಡ್ರು, ಅಲ್ಲೂ ಬೈತಾ ಇದ್ದಾರೆ. ಒಂದು ವೇಳೆ ಏನೋ ನಾನ್ ವೆಜ್ ತಿಂದು ವಾಗ್ದೇವಿಗೆ ಹೋಗಿದ್ರೆ ಅಲ್ಲೂ ಮತ್ತೆ ಟೀಕೆ ಟಿಪ್ಪಣಿಗೆ ಕಾರಣ ಆಗ್ತಾ ಇದೆ. ಇರಲಿ, ಅದೆಲ್ಲ ಪೊಲಿಟಿಕಲ್ ಸ್ಟೇಟ್ಮೆಂಟ್ಸ್ಗಳು, ಅದರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಡುವಂಥದ್ದು. ಆದರೆ ಮುಡಾ ಹಗರಣದಲ್ಲಿ ಸಿದ್ದುಗೆ ಹೊಸ ಸಂಕಟ ಶುರುವಾಗಿದೆ ಅಂತ. ಏನದು? ಲೋಕಾಯುಕ್ತದಿಂದ ಸಿದ್ದರಾಮಯ್ಯ ವಿಚಾರಣೆ ಆಯಿತು 2 ಗಂಟೆ. ಇದೀಗ ಸಿದ್ದರಾಮಯ್ಯ ವಿಚಾರಣೆ ನಡೆಸಲು ಇಡಿ ಸಿದ್ಧತೆ ಮಾಡ್ಕೋತಾ ಇದೆಯಾ? ಮಾಡತ್ತೆ. ಮುಡಾ ಕೇಸ್ನಲ್ಲಿ ಈಗಾಗಲೇ ಹಲವೆಡೆ ದಾಳಿ ಮಾಡಿದೆ ಇಡಿ. ಶೀಘ್ರವೇ ಆರೋಪಿಗಳ ವಿಚಾರಣೆ ಸಾಧ್ಯತೆ ಕೂಡ ಇದೆ. ಸಿಎಂ ಪತ್ನಿ ಪಾರ್ವತಿಯವರಿಗೂ ಇಡಿ ಬುಲಾವ್ ಕೊಡುತ್ತಾ? ಮುಡಾ ಹಗರಣದಲ್ಲಿ ಸಿದ್ದರಾಮಯ್ಯ A1 ಇದ್ದಾರೆ. A1 ಆರೋಪಿ ಆಗಿರೋದ್ರಿಂದ ಸಿದ್ದರಾಮಯ್ಯ ವಿಚಾರಣೆ ನಡೆಯಬಹುದು. ಈಗಾಗಲೇ ಇಡಿಯಿಂದ ಕೆಲ ಆರೋಪಿಗಳ ವಿಚಾರಣೆ ಕೂಡ ನಡೆದಿದೆ. ಅದು ಇಂಡೈರೆಕ್ಟಾಗಿ ನಿಮ್ಮನ್ನು ಕೂಡ ವಿಚಾರಣೆ ಮಾಡ್ತೀವಿ ಅನ್ನೋಂಥ ಮುನ್ಸೂಚನೆ. ವಿಚಾರಣೆ ವೇಳೆ ಸಿಎಂ ಪಾತ್ರದ ಬಗ್ಗೆ ಮಾಹಿತಿ ಸಂಗ್ರಹವಾಗಬಹುದು. ಲೋಕಾಯುಕ್ತಕ್ಕಿಂತ ಸ್ಟ್ರಾಂಗ್ ಆಗಿರಲಿವೆ ಇಡಿ ಪ್ರಶ್ನೆ, 2 ಮಾತಿಲ್ಲ. ಹೌದು, ಈಗ ನೀವು ನಮ್ಮ ಹತ್ರ ಕೇಳ್ಬೋದು, ಏನಾಗ್ಬೋದು ಸರ್ ಇಡಿ ವಿಚಾರಣೆ ಕರೆದ್ರೆ ಅಂತೇಳಿ. ಸಿದ್ದರಾಮಯ್ಯ ಹೋಗ್ತಾರೆ ಇಡಿ ವಿಚಾರಣೆ ಕೂಡ. ಪ್ರಶ್ನೆ ಏನು ಮತ್ತೆ? ಇಡಿ ಅರೆಸ್ಟ್ ಮಾಡತ್ತಾ? ಇಡಿ ವಿಚಾರಣೆ ಕರೆದ್ರೆ ಏನಾಗೋದಿಲ್ಲ, ಬಿಂದಾಸ್ ಆಗಿ ಸಿದ್ದರಾಮಯ್ಯ ಹೋಗಿ ಬರ್ತಾರೆ. ಅವ್ರಿಗೂ ಕಾನೂನು ಗೊತ್ತಿದೆ. ಅರೆಸ್ಟ್ ಆಗುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆಯಾ? ನನಗೆ 2 ಅನುಮಾನಗಳು ಬರ್ತಾ ಇದೆ. ಒಂದು, ಸಿದ್ದರಾಮಯ್ಯನ ವಿರುದ್ಧ ಇಡಿ ಅಥವಾ CBIಗೆ ಹೋಗ್ಬಾರ್ದು ನಿರ್ಧಾರ ಆಗುತ್ತೆ. ಒಂದು ಆ್ಯಕ್ಷನ್ ಅಂತೂ ತಗೊಳತ್ತೆ. ಆದರೆ ಆ ಆ್ಯಕ್ಷನ್ಗೆ ರಾಜ್ಯಾದ್ಯಂತ ಬೇರೆ ರೀತಿಯ ಪಕ್ಷದ ಹೊರತಾಗಿ ರಿಯಾಕ್ಷನ್ ಆಗಬಹುದಾ? ಅಂದರೆ ಕುರುಬರು ಅಹಿಂದ ಒಂದೇ ಸಲಕ್ಕೆ ಎದ್ದಿಲ್ಬಹುದಾ, ಗಲಾಟೆ ಆಗ್ಬೋದಾ ಅನ್ನೋದ್ರ ಬಗ್ಗೆ ಕೂಡ ಸ್ವಲ್ಪ ಕೂಲಾದ ಟೈಮಲ್ಲಿ ಅಟ್ಯಾಕ್ ಮಾಡೋಣ ಅನ್ನುವಂಥ ರೀತಿಯಲ್ಲಿ ವರ್ತಿಸ್ತಾ ಇದೆಯಾ ಅನ್ನುವಂಥ ಅನುಮಾನ ವೈಯಕ್ತಿಕವಾಗಿ ನನಗೆ ಕಾಡ್ತಾ ಇದೆ. ಇಲ್ಲ ಅಂತಂದರೆ ಏನಿಲ್ಲ, ವಿಚಾರಣೆಗೆ ಕರೆದ್ರೆ ಹೋಗ್ತಾರೆ ಬರ್ತಾರೆ. ಅರೆಸ್ಟ್ ಆದಾಗ ಒಂದು ರೀತಿಯಲ್ಲಿ ಒತ್ತಡ ಕ್ರಿಯೇಟ್ ಆಗುತ್ತೆ ಹೈಕಮಾಂಡ್ಗೆ. ಆಗ ಮುಖ್ಯಮಂತ್ರಿ ಚೇಂಜು ಅದೆಲ್ಲ ಬರ್ಬೋದೋ ಗೊತ್ತಿಲ್ಲ.